ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವೀಗ ಧರ್ಮಸ್ಥಳ ಕಡೆ ಹೊರಟಿದ್ದೀವಿ. ಕೆಳಗೂರು ಎಸ್ಟೇಟಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು, ಸೊ ಅಲ್ಲಿ ಮಲೆನಾಡು ಸ್ಪೆಷಲು ಟೀ ಪುಡಿ, ರಸಂ ಪೌಡ್ರು, ಪುಳಿಯೋಗರೆ ಪ್ಯಾಕೆಟ್ ಎಲ್ಲ ತಗೊಂಡು, ಮತ್ತು ಅದ್ರ ಜೊತೆಗೆ ಕಾರಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ. ಸೊ ಅದು ತಗೊಂಡು ಈಗ ನಾವು ಧರ್ಮಸ್ಥಳ ಕಡೆ ಹೊರಟಿದ್ದೀವಿ. ಧರ್ಮಸ್ಥಳ, ಕುಕ್ಕೆ, ಆಮೇಲೆ ಸೌತ್ ಕಡೆ ಗಣಪತಿ ನೋಡಿಕೊಂಡು ನಮ್ಮದು ಜರ್ನಿ ಬೆಂಗಳೂರಿಗೆ ಸ್ಟಾರ್ಟ್ ಆಗುತ್ತೆ. ಸೊ 3 ದೇವಸ್ಥಾನ ಇವತ್ತು ಒಂದೇ ದಿವಸ ಕವರ್ ಮಾಡಬೇಕು. ಸೊ ಹಾಗಾಗಿ ಒಂಚೂರು ಬೇಗನೆ ಹೋಗ್ತಿದ್ದೀವಿ ಧರ್ಮಸ್ಥಳಕ್ಕೆ. ಲಿಶಾ ತಾಳಪ್ಪ ಆಗ್ತೈತೆ ಬಿಡಿ, ಹಂಗೆ ಹಿಡ್ಕೊ. ಕೋತಿ ಈಗ ಬರುತ್ತೆ ನೋಡಿ ಲಿಶಾ, ನಿನ್ ಲೆಫ್ಟ್ ಗ್ಲಾಸ್ ಇಳಿಸು, ಚೆನ್ನಾಗಿ ಕಾಣುತ್ತೆ. ಏ ಬೇಡ 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 ಬೇಡ. ಇಷ್ಟೈತೆ ರೋಡ್, ಹಂಗೆ ಹೊಡೆಯ ಕೆಂಬಸ್ಸರ್ ಎರಡು ಚೂರು ಅಗ್ಲೇನಾರ ಮಾಡೋದು. ಈ ವಿಡಿಯೋ ನೀನು ಲೇ ಲಡಾಖಲ್ಲಿ ಮಾಡಬೇಕು. ಅದೆಲ್ಲ ಐಸಲ್ಲೇ ಒಂಥರ ಕೇವ್ ಥರ ಮಾಡಿರುತ್ತೆ ಅಲ್ವಾ ಅಪ್ಪ? ಚಳಿಗಾಲದಲ್ಲ ಅದು ಜೂಮ್ ಔಟ್ ಮಾಡಪ್ಪ, ಜೂಮ್ ಇನ್ ಮ್ಯಾಗೆ ಅದು 6 ಇಲ್ಲಿ ನೋಡಿ, ಲೆಫ್ಟ್ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ಬೇಕು. ಕುಮಾರ ಪರ್ವತ ಸ್ಟ್ರೈಟ್ ಮಾಡಲ, ನಾನು ಲೆಫ್ಟೇ ಮಾಡಲ? ಸ್ಟ್ರೈಟ್ ಮಾಡಿ. ಚಾರ್ಮಡಿ ಘಾಟ. ಎಸ್, ಚಾರ್ಮಡಿ ಘಾಟ ಅಲ್ಲ ಹಾಕಿದ್ರೆ ಚಾರ್ಮಡಿ ಘಾಟ ಇದೆಲ್ಲ ಚಾರ್ಮಡಿ ಘಾಟ. ಹೌದಾ? ಆಮೇಲೆ ಬರುತ್ತೆ ಅಂತ ನೀನು. ಅದು ಬೇರೆ ಘಾಟ. ಪಾಪ ಕೈ ನೋವಾಗ ಕಳಿಸಿ ಕೊಡಲಿ ಸರ್, ಕೊಡು. ಇಲ್ಲ ನಾನು ಮಾಡ್ತೀನಿ, ಕೊಡು. ಜೂಮ್ ಮಾಡ್ತೀನಿ. ಈಗ ಸದ್ಯ ಕುಸ್ತಿತ್ತು ಕೊಟ್ಟಿಗೆ ಆದ್ರಿಂದ ಚೆನ್ನಾಗಿದೆ. ಸಕಲೇಶ್ಪುರದಿಂದಲ್ಲ, ಇದು ಈ ಕಡೆ ಚಾರ್ಮಡಿ ಘಾಟಿಂದವರು ಹೋಗಿದೆ. ಅದೇ ಘಾಟ ಯಾರೋ ಒಂದು ಇದೆಯಾ ಬಿಸ್ಲೆ ಘಾಟ ಅಲ್ಲ, ಬಿಸ್ಲೆ ಘಾಟ ಹಿಂಗೆ ಬರ್ತೇನೆ. ನಾವು ಅಲ್ಲಿಗೆ ಹೋಗಿದ್ವಲ್ಲ, ಬಿಸ್ಲೆ ಘಾಟ್ಗೆ ಹೋಗಿದ್ವಿ. ಅದು ಡೇಂಜರ್ ಕರ್ವ್. ಇದು ಚಾರ್ಮಡಿ ಘಾಟ್ ಟರ್ನ್ ಅಂತಾನೆ ಇದೆ ನೋಡಿ ಗೂಗಲ್ ಮ್ಯಾಪ್.
ಮಳೆಗಾಲದಲ್ಲಿ ಬಂದ್ರೆ ಮಳೆಗಾಲ ಮುಗ್ದಿರತ್ತಲ್ಲ ಅವಾಗ ನೀರು ಬರ್ತಾ ಇರುತ್ತೆ. ನೀರು ಕಳಿಸಿರುತ್ತೆ. ಮಳೆಗಾಲದಾಗ ಬಂದ್ರೆ ಎಲ್ಲೆಲ್ಲಿ ರೋಡ್ ಕುಸಿ ಬಿದ್ದಿರುತ್ತೆ. ಅಯ್ಯೋ ಮಳೆಗಾಲದಲ್ಲಿ ಬರೋಕ್ಕೆ ಹೋಗ್ಬೋದು. ಮರಗಳು ಈಗ ಕೋತಿಗಳೆಲ್ಲ ದೇವಸ್ಥಾನದಾಗ ಇದ್ದವು ತಂದು ಬಿಟ್ಟಿರ್ತಾರೆ. ಇಲ್ಲೆಲ್ಲ ನೀರು ಬರ್ತಾವ ನಾನು ಈಗಿಲ್ಲ. ಫಾಲ್ಸ್ ಇರ್ತವೆ ಮಳೆಗಾಲದಲ್ಲಿ. Follow this road for 30 kilometers and head for ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಸ್ವಲ್ಪ ರೋಡ್ ಇದೆ, ಆರನ್ ಮಾಡ್ಕೊಂಡು ಬಂದರೆ ಜಾಗ ಬಿಡಬೇಕು. ನೆನ್ನೆ ಹೋದಲ್ಲ ಹಂಗೆ ಹೋಗ್ಬಾರ್ದು. ಬಸ್ಸು ಮುಳ್ಳಂಗಿರಿಗೆ ಹೋಗ್ಬೇಕಾರೆ ಅಲ್ಲೊಂದ್ಸಲ ಹಿಂಗೆ ತಿರುಗಿ ರಿವರ್ಸ್ ಆಗ್ತದೆ. ಅದು ನಾನು ಆರನ್ ನೋಡಿಲ್ಲ, ಲೈಟ್ ಹಾಕ್ಲಿ, ಆಮೇಲೆ ಲೈಟ್ ಹಾಕ್ಬಿಟ್ಟಿದ್ದೆ ಅಂತ. ಚಿಪ್ಸು ಲೇಸು ಕವರು ಎಲ್ಲ ಹಿಂದೆ ಇಲ್ಲಿ ಬಂದು ತಾಂಡಿ ಹೋಗ್ತವೆ ಕಿಟಕಿಗಳು ಹಾಕಿ. ಹೋಗ್ಬೇಕಾದ್ರೆ ಬರಲ್ಲ, ನಿಲ್ಲಿಸ್ದಾಗ ಮಾತ್ರ. ಅವಕ್ಕೂ ಭಯ ಭಕ್ತಿ ಅನ್ನೋದಿರತ್ತೆ. ಇಲ್ಲೆಲ್ಲ ಬರೋಂಗೆ ಕಾಣಿಸುತ್ತೆ ಮಳೆಗಾಲದಲ್ಲಿ. ಬಾಲ್ ಗಂಗಾಧರ್ ತಿಲಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ लाजपत राय ಭಗತ್ ಸಿಂಗ್ बेगम हजरत महा ವೈಟ್ ಕಾರ್ ಹೋಗ್ತಾರಲ್ಲ
ಸೊ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಬೆಳಗ್ಗೆ 10:45 ಟೈಮು. ಸೊ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನ ಕಡೆ ಹೊರಟ್ವಿ ದೇವ್ರ ದರ್ಶನಕ್ಕೆ. ಸೊ ದೇವಸ್ಥಾನದ ಹತ್ರ ಬಂದ್ವಿ. ತುಂಬ ಜನ ಇದ್ದರು. ಕ್ರಿಸ್ಮಸ್ ರಜೆ ಆಮೇಲೆ ವೀಕೆಂಡ್ ರಜೆ ಇತ್ತಲ್ವ, ಸೊ ಹಾಗಾಗಿ ತುಂಬ ಜನ ಇದ್ದರು. ಆಮೇಲೆ ಸ್ಕೂಲ್ ಕಡೆಯಿಂದ ಮಕ್ಕಳಿಗೆ ಟ್ರಿಪ್ ಸಹ ಕರ್ಕೊಂಬಂದಿದ್ರಲ್ಲ, ತುಂಬ ರಶ್ ಇತ್ತು ದೇವಸ್ಥಾನ. ಧರ್ಮ ದರ್ಶನದಲ್ಲಿ ಜನ ಜಾಸ್ತಿ ಇದ್ದರು. ಕ್ಯೂ ಸಿಕ್ಕಾಪಟ್ಟೆ ಇತ್ತು. ಸಂಜೆ 5 ಗಂಟೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಆಯಿತು. ಧರ್ಮಸ್ಥಳದಲ್ಲಿ ಮಾತ್ರ ದರ್ಶನ ಆಗಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ಈಗ ಲಾಂಗ್ ವೀಕೆಂಡ್ ಗ್ಯಾಪ್ ಇತ್ತಲ್ವ, ಸೊ ಹಾಗಾಗಿ ಜನ ಸಿಕ್ಕಾಪಟ್ಟೆ ಇದ್ದರು. ದರ್ಶನ ಆಗಲಿಲ್ಲ ಅಂತ ತುಂಬ ಬೇಜಾರಾಯಿತು. ಇನ್ನೇನು ಮಾಡೋದು ಅಂತ ಅಲ್ಲಿ ಆಚೆ ಕಡೆ ಕೈ ಮುಗಿದು ದಾಸೋಹಕ್ಕೆ ಹೋದ್ವಿ ಪ್ರಸಾದ ತಿನ್ನೋಕ್ಕೆ ಅಂತ. ಧರ್ಮಸ್ಥಳದಲ್ಲಿ ತುಂಬ ಬಿಸಿಲಿತ್ತು. ಸೊ ನಾನು ಬೆಳಗ್ಗೆ ಬೇರೆ ಏನೂ ತಿಂಡಿ ತಿಂದಿರಲಿಲ್ಲ, ತಲೆ ಸುತ್ತದಂಗೆ ಆಗ್ತಿತ್ತು ನನಗೆ. ಸೊ ಹಾಗಾಗಿ ಪ್ರಸಾದ ತಿನ್ನೋಕ್ಕೆ ಅಂತ ದಾಸೋಹ ಕಡೆ ಹೊರಟ್ವಿ. ತಿನ್ನೋಕ್ಕಾಗಲ್ಲ. ಪ್ರಸಾದದಿಂದ ಆಚೆ ಬಂದು ಅಲ್ಲೊಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ. ಸೊ ಅದಾದಮೇಲೆ ಅಲ್ಲಿಂದ ಮಂಜುನಾಥ್ ಅವರಿಗೆ ಅಡ್ಬಿದ್ದು ಆಚೆ ಕಡೆಯಿಂದನೇ ನಮಸ್ಕಾರ ಮಾಡಿ ಸೌತ್ ಕಟ್ ಗಣಪತಿ ದೇವಸ್ಥಾನ ಕಡೆ ಹೊರಟ್ವಿ. ಬಟ್ ನಾವು ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ಸೊ ಈಗ ಲಾಂಗ್ ವೀಕೆಂಡ್ ಗ್ಯಾಪ್ ಇತ್ತಲ್ವ, ಸೊ ಜನ ತುಂಬ ಇದ್ದರು. ಹಾಗಾಗಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ ನಮಗೆ. ದರ್ಶನ ಮಾಡ್ದೇ ಹಾಗೆ ಸೌತ್ ಕಟ್ ದೇವಸ್ಥಾನ ಕಡೆ ಹೊರಟ್ವಿ. ಸೊ ತುಂಬ ಬೇಜಾರಾಯಿತು. ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಆಯಿತು. ಸೊ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯವ್ರ ದರ್ಶನವೇ ಆಗಲಿಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಇಲ್ಲ ಸೋಲ್ವಾ ಆ ಕಡೆಯಿಂದ ಬಂದಿದ್ದು.
ಸೊ ಧರ್ಮಸ್ಥಳದಿಂದ ಸೌತಡ್ಕ ಬರೋಕ್ಕೆ ಒಂದು 14 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರೋದು. ಧರ್ಮಸ್ಥಳದಿಂದ ಸೌತಡ್ಕ ಬರೋಕ್ಕೆ 1 ಗಂಟೆ 10 ನಿಮಿಷ ಆಗಿತ್ತು. ಸೊ ಇಲ್ಲಿ ಬಂದು ರೀಚ್ ಆದ್ವಿ. ಇದೇ ಸೌತಡ್ಕ ಗಣಪತಿ ದೇವಸ್ಥಾನ. ಎಲ್ಲ ದೇವಸ್ಥಾನದಲ್ಲಿ ದೇವರನ್ನು ಗರ್ಭಗುಡಿಗೆ ಪ್ರತಿಷ್ಠಾಪಿಸ್ತಾರೆ. ಬಟ್ ಸೌತಡ್ಕದಲ್ಲಿ ಗಣೇಶನ ದೇವಸ್ಥಾನ ಹಚ್ಚ ಹಸಿರಿನಲ್ಲೇ ಇದೆ. ಅಂದರೆ ಇಲ್ಲಿ ಯಾವುದೇ ಗುಡಿ ಗೋಪುರ ಇಲ್ಲ, ಬಯಲಿನಲ್ಲೇ ಇದೆ ದೇವಸ್ಥಾನ. ಅಂದರೆ ಬೇರೆ ದೇವಸ್ಥಾನದಲ್ಲಿ ದೇವರುಗಳನ್ನ ಗೋಪುರದಲ್ಲಿ ನಿರ್ಮಾಣಿಸ್ತಾರೆ, ಬಟ್ ಇಲ್ಲಿ ಓಪನ್ ಪ್ಲೇಸಲ್ಲೇ ಇದೆ ದೇವಸ್ಥಾನ ಗಣೇಶ ದೇವ್ರದ್ದು. ಸೊ ಇದು ದೇವಸ್ಥಾನ ನೋಡೋದೇ ಒಂಥರ ಸ್ಪೆಷಲ್ಲು. ಅಂದರೆ ಫುಲ್ಲು ಸುತ್ತಲೂ ಹಸಿರು ವಾತಾವರಣದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡೋದು. ದೇವಸ್ಥಾನ ಸುತ್ತಲೂ ಗಂಟೆಗಳೇ ಇದ್ದಾವೆ. ಈ ದೇವಸ್ಥಾನದಲ್ಲಿ ಗಂಟೆ ಹರಿಕೆ ವಿಶೇಷ. ಅದೇನಪ್ಪ ಅಂದರೆ ದೇವ್ರ ಮುಂದೆ ನಿಮ್ಮ ಮನಸ್ಸಲ್ಲಿ ಏನಾನ ಕೇಳಿಕೊಂಡು ಗಂಟೆ ಕಟ್ಟಿ ಹೋದರೆ ಅದು 45 ದಿನದ ಒಳಗಡೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಸೊ ಹಾಗಾಗಿ ಇದು ದೇವಸ್ಥಾನದ ವಿಶೇಷತೆ. ನೋಡ್ಬೋದು, ಭಕ್ತರೆಲ್ಲ ಬಂದವರು ಗಂಟೆ ಕಟ್ಟಿ ಹೋಗಿದ್ದಾರೆ. ಎಷ್ಟೊಂದು ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಗಂಟೆಗಳು ಕಟ್ಟಿದ್ದಾರೆ. ಸೊ ಗಂಟೆ ಕಟ್ಟೋದೇ ಒಂದು ವಿಶಿಷ್ಟ ಇಲ್ಲಿ. ಮುಗಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಜಾಗ ಬಿಡಿ. ಆಚೆ ಕಡೆ ಬಂದು ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ನಾನು ಐಸ್ ಕ್ರೀಮ್ ತಿಂದೆ. ಸೊ ಅದಾದಮೇಲೆ ನಾವು ಕುಕ್ಕೆಗೆ ಹೋಗಬೇಕಾಗಿತ್ತಲ್ವ, ಸೊ ಅಲ್ಲಿಂದ ಕುಕ್ಕೆ ಕಡೆ ಹೊರಟ್ವಿ.
ಮಾತ್ರ ಈ ಥರ ಇರೋ ಚಾಕ್ಲೇಟ್ ಬೇಕಾ ಯಾರಿಗಾದ್ರು? ಬೇಡ. ಗಣೇಶಪ್ಪ ಬೇಕಾ? ಆರ್ಬಿಟ್ ಚಕಿ ಅಮ್ಮ ನಂಗೆ ನೀರು ಬೇಕಲ್ಲ. ಬಾಟಲ್ ಕೊಡು. ಗಣೇಶಪ್ಪ ಊರುಗಳು ಕಂಟಿನ್ಯೂ ಮಾಡೋಣ. ರಾಮ್ಪುರ, ಮುತ್ಪುರ ಎರಡು ಹೇಳಿದ್ದೀನಿ ಸರ್. ಶುರುನೇ ಮಾಡಿಲ್ಲ. ಯಾವ್ದಿಲ್ಲ ಶುರು ಮಾಡೋದು? ಪುರಹಳ್ಳಿ, ದಾಸರಹಳ್ಳಿ. ರಾಮಗೊಂಡಹಳ್ಳಿ. ಕಮ್ಗೊಂಡನಹಳ್ಳಿ. ಅಮ್ಮ ನಿಂಗೆ ಆಡ ಸ್ಲೀಪಿಂಗ್ ಟೈಮ್. ಯಾವಾಗ ನೀನು ನಂಗೆ ಯಾವುದು ಗೊತ್ತಾಗ್ತಿಲ್ಲ. ಹಳ್ಳಿ ನಲ್ಲೂರಹಳ್ಳಿ. ಚಿಕ್ಕನಾಗ್ನಹಳ್ಳಿ. ಅಪ್ಪ ನೀನು ಹಾಂ ನೆಕ್ಸ್ಟ್ ನೀನು ಚಿಕ್ಕನಾಗ್ನಹಳ್ಳಿ. ನಾನಾ? ಸಿಂಗನಾಯಕನಹಳ್ಳಿ. ಚಿಕ್ಕನಾಗ್ನಹಳ್ಳಿ ಹೇಳ್ದೆ. ಸಿಂಗನಾಯಕನಹಳ್ಳಿ. ಇಬ್ರು ಪಾರ್ಟ್ನರ್ ಒಂದೊಂದು ಹೆಸರು ಹೇಳಿದ್ರೆ ಓಕೆ, ನಿಮಗೆ ಒಂದು ಚಾನ್ಸ್ ನಿಮ್ಗೆ. ಏನು ಹೇಳಿದ್ರಿ? ಕಡೂರು. ಕಡೂರು, ಬೀರೂರು, ರಾಮ್ಪುರ, ಶ್ರೀರಾಮ್ಪುರ, ಮಲ್ಲೇಶ್ವರಂ, ಏ ಪುರ. ಪುರ, ಯಶವಂತಪುರ, ಸಿಂಗಾಪುರ. ವಿಜಯನಗರಪುರ. ಸಿಂಗಾಪುರ. ಒಂದೊಂದು ಲಿಶಾ ನಾನು ಹೇಳ್ತೀನಿ, ಆಮೇಲೆ ನೀನು ಹೇಳು. ವಿದ್ಯಾರಣ್ಯಪುರ. ಹಾಂ ನೋಡಿ, ಹೇಳ್ಕೊಟ್ಟಂಗಾಯ್ತು. ರಾಮಚಂದ್ರಪುರ, ಹೇಳಿ ಲಕ್ಷ್ಮೀಪುರ. ಲಕ್ಷ್ಮೀಪುರ 1 2 ಅಕ್ಷರ ಹೇಳಿದೆ. 1 2 3 4 5 6 7 8 9 ಹೀರಾಪುರ, ಹೀರಾಪುರ, ಕುಂದಾಪುರ. ಕುಂದಾಪುರ. ತಿಮ್ಲಾಪುರ. ಹಾಂ. ಕುಂದಾಪುರ. ತಿಮ್ಲಾಪುರ. ಆಯ್ತು. ನೆಕ್ಸ್ಟ್ ನೀವೇ ಈಗ ನೀವೇ ಹೇಳ್ಬೇಕು. ಬೀರೂರು, ಚಂದಾಪುರ. ಏ ಬೀರೂರು ಹೆಂಗಾಗುತ್ತೆ? ಊರಲ್ಲ, ಪುರ ಪುರ ಬಾಗೂರು. ಬಾಗೂರು. ಬಾಗೂರು, ಚಂದಾಪುರ. ಏರೂರು, ಒಂದೊಂದು ಹೇಳ್ರಿ. ಇವ್ರು ಊರಿಗೆ ತಗೊಂಡು ಹೋಗ್ತಾವ್ರೆ ಪುರಾಯಿಂದ. ಪುರ. ಇಲ್ಲಮ್ಮ, ಬೆಂಗಳೂರು ಊರಲ್ಲ ಇರೋದು ನಾವು. ಊರಿಗೆ ಕೇಳಿ ಬಂದಿದ್ದೀವಿ. ಹೇಳ್ರಿ, ಏನು ಹೇಳಿದ್ವಿ ಲಿಶಾ? ಪುರ ಅಂದ್ರೆ ತಾನೇ ಹಾ ನೀನು ಹಂಗೆ ತಪ್ಪು, ನೀನು ಲೂಸರು. ನಾವೇ ಲೂಸರ. ಲಿಶಾ ಐಸ್ ಕ್ರೀಮ್ ಕೊಡ್ಸ್ಬಿಡಿ, DBC. ನಾರ್ಮಲ್ ಆಗಿ ಹಾಕ್ರೆ ಹೊಟ್ಟೆ ತುಂಬ ನಾರ್ಮಲ್ ಆಗಲ್ಲ, ಹೊಟ್ಟೆ ತುಂಬ ಊಟ ಥರ ಐಸ್ ಕ್ರೀಮ್ ತಿನ್ನೋದು ನಾವು. ನೆಕ್ಸ್ಟ್ ಶಿವನಹಳ್ಳಿ, ಸಂಗನಹಳ್ಳಿ. ಆಯ್ತು ಅದು. ಲಿಶಾ ಟೈಮು ಆಯ್ತು ಹೇಳಿದೆ. ಏನು ಹೇಳಿದ್ರು ಲಿಶಾ? ಗುಡ್ಡದಲ್ಲಿ ಶಿವನಹಳ್ಳಿ ಹೇಳಿದ್ರ? ಕಂಬರಹಳ್ಳಿ, ಕುಬ್ರಹಳ್ಳಿ ಅಲ್ಲ, ಕುರ್ಬಳ್ಳಿ. ಚಿಕ್ಕಿ. ಹಾಂ, ಹಾ ಕುರುಬ್ರಳ್ಳಿನಾ? ಗಾಣದಳ್ಳಿ. ಹೇಳ್ರಿ, ಗಾಣದಳ್ಳಿ ಹೇಳಿದ್ವಿ ನಾವು. 1 2 3 4 ಅಣ್ಣಹಳ್ಳಿ, ಅಂತರಸ್ಥನಹಳ್ಳಿ, 5 ಅಂತರ್ಸನಹಳ್ಳಿ. ಅಂತರ್ಸನಹಳ್ಳಿ. 5 6 7 8 9 10. ಏ 1 2 3 ಹೇಳೇ ಇಲ್ಲ. ಹೇಳ್ದೆ ನಾನು. ಮುಗೀತು. ಕಮಲಹಳ್ಳಿ. 1 ಗುಡ್ಡೆಹಳ್ಳಿ ಹೇಳ್ದ? ಇಲ್ಲ. ಗುಡ್ಡೆಹಳ್ಳಿ. ಗುಡ್ಡಳ್ಳಿ ಎಷ್ಟು ಸಲ ಹೇಳ್ತೀರಿ? ನಾವು ಎಷ್ಟು ಸಲ ಕೇಳಿದೀವಿ ಅಲ್ವಾ ಲಿಶಾ? 1 2 3 4 5 6 7 ಸಿಂಗಾಪುರದಲ್ಲಿ 8 9 10. ಲೂಸರ್ ಅಷ್ಟೇ ನೋಡಿ, ಅವರೇ ಸೋತ್ರು ಲಿಶಾ. ಈಗ ಹಳ್ಳಿ ಬಡೆ, ಈಗ ಊರು. ಸೆಟ್ ಮಾಡಿ. ಹೇಳ್ತಲ್ಲ ಸಿಗ್ನಳ್ಳಿ. ತಿರ್ಗಾ ಕೋಡಿನಾಗೇನಹಳ್ಳಿ. ಚಿಕ್ಕನಾಗ್ನಹಳ್ಳಿ. ಕೊಡಿ ಹೇಳಿ. ನಂದಿಹಳ್ಳಿ. ನಾಗಶೆಟ್ಟಿ ಹಳ್ಳಿ. ನೀವು ಒಬ್ರು ಹೇಳ್ಬೇಕು. ಒಬ್ರು ಹೇಳ್ಬೇಕು, ಇಬ್ಬಿಬ್ರಿಲ್ಲ. ಹಾ ಫಸ್ಟ್ ನಿಮ್ದು, ಆಮೇಲೆ ಅವ್ರದ್ದು, ಆ ಥರ.
ನಂದಿಹಳ್ಳಿ, ಕೊಡ್ಗೆಹಳ್ಳಿ, ಕೊಡ್ಗೆಹಳ್ಳಿ, ಜಾಲಹಳ್ಳಿ, ಮಾದನಾಯಕನಹಳ್ಳಿ, ಉತ್ರಹಳ್ಳಿ, ಗೆರಹಳ್ಳಿ, ಗೆರಹಳ್ಳಿ, ತವಡಿಹಳ್ಳಿ, ಮಾದನಾಯಕನಹಳ್ಳಿ. ಅಪ್ಪನಹಳ್ಳಿ. ಎಷ್ಟು ಸಲ ಹೇಳ್ಬೇಕು ಮಾರನಾಯಕನಹಳ್ಳಿ? ಈಗ ಸ್ಟಾರ್ಟ್ ಮಾಡಿದೀವಿ ಗೇಮು. ಆಮೇಲೆ ಅಷ್ಟೇ ಮುಗೀತು. ಹೇಳ್ಬೇಕು ನೀವು. ರಾಮನಹಳ್ಳಿ. ಹಾ? ಇಲ್ಲ ಏನು ಹೇಳ ನೀವು. ರಾಮನಹಳ್ಳಿ. ಏನ್ ಹೇಳಿದ್ರಿ ಲಿಶಾ? ರಾಮನಹಳ್ಳಿ. ರಾಮನಹಳ್ಳಿನಾ? ಅದೆಲ್ಲ ಐತೆ. ರಾಮನಹಳ್ಳಿ ಐತೆ. ರಾಮನಹಳ್ಳಿ. ರಾಮೇನಹಳ್ಳಿ. ಹೇಳಿದ್ವಲ್ಲ ರಾಮನಹಳ್ಳಿ ಬೇರೆ, ರಾಮೇನಹಳ್ಳಿ ಬೇರೆ. ಹೇಳಿ ಬೇಗ. ಶಿವನಹಳ್ಳಿ, ಶಿವನಹಳ್ಳಿ, ಹೇಳಿ. ಹೇಳಿ ಬೇಗ. ಸಂಗನಹಳ್ಳಿ, ಹೇಳ್ಕೊಟ್ರೆ ಇದು ಕ್ಯಾನ್ಸಲ್. ಹಾ ಶಿವಪ್ಪ ನಾಯಕನಹಳ್ಳಿ, ಆಯ್ತಾ? ಸಾಗರಹಳ್ಳಿ, ಸಾಗರನಹಳ್ಳಿ. ಸಂಗಳ್ಳಿ. ಸಾಗರನಹಳ್ಳಿ ಆಯ್ತಲ್ಲ. ಮೇಲಹಳ್ಳಿ. ಕೆಳಗಳ್ಳಿ, ಇಲ್ಲ ಮೇಲಹಳ್ಳಿ, ನೀವು ಕೆಳಗಡೆ ಅಂತ ಹೇಳಿ. ಜೀಗ್ನಹಳ್ಳಿ. ಜೀಗ್ನಹಳ್ಳಿ, ವಡ್ರಹಳ್ಳಿ, ಗೊಲ್ರಹಳ್ಳಿ. ಏನ್ ಯಾರ ಬೈತಿದ್ದೀರ? ಬಳ್ಳೊಳ್ಳಿ, ಬಳ್ಳೊಳ್ಳಿ, ಈರುಳ್ಳಿ, ಹೇಳ್ಬೇಕು ನೀವು. ಬಳ್ಳೊಳ್ಳಿ ಊರೈತೆ ನಮ್ಮ ಕಡೆ. ನಮ್ಮ ಕಡೆ ಎಲ್ಲ ಮ್ಯಾಪಲ್ಲಿ ಹುಡುಕಿದ್ರೆ ಸಿಗಲ್ಲ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಐತೆ ಇದು ಬಳ್ಳೊಳ್ಳಿ. ಹೇಳಿ ಹೇಳಿ ಬೇಗ. ಆಮೇಲೆ ಬಸವನಹಳ್ಳಿ, ಬಸವನಹಳ್ಳಿ. ಹೆಸರು ಹೇಳ್ತೀರಾ? ಸ್ಟಾರ್ಟ್ ಹೊಸದಲ್ವ ಹೇಳಿದ್ರಿ? ಬಸವನಹಳ್ಳಿ. ಎಂತದ? ಬಸವನಹಳ್ಳಿ. ಹಾಂ ಬಸವನಹಳ್ಳಿನಾ? ಬಂಗಾರಹಳ್ಳಿ, ಬೆಳ್ಳಿಹಳ್ಳಿ, ಮಾದನಾಯಕನಹಳ್ಳಿ. ನಾವು ಹೇಳಿದೀವಿ ಮಾದನಾಯಕನಹಳ್ಳಿ. ಗೊಲ್ಲಹಳ್ಳಿ. ಹೆಸರು ಹೇಳ್ತೀರಾ? ಗೊರವನಹಳ್ಳಿ, ಗೊರವನಹಳ್ಳಿ. ಗೊರವನಹಳ್ಳಿ ಹೇಳಿ. ಲಿಶಾ ಅವಾಗಲೇ ಹೇಳಿದ್ರೆ ತಾನೇ? ಇಲ್ಲ ರೀಸೆಟ್ ಇದು. ಗೊರವನಹಳ್ಳಿ. ಗಂಗಮ್ಮನಹಳ್ಳಿ ಮಾದನಾಯಕನಹಳ್ಳಿ, ಹೇಳಿದ್ದೀರಾ? ಆಯ್ತು. ಕೊಡಿಗೆಹಳ್ಳಿ, ಕೊಡಗಳ್ಳಿ ಹೇಳಿದೀವಿ. ಪುರದಹಳ್ಳಿ. ಪುರದಹಳ್ಳಿ ಇಲ್ವೇ ಇಲ್ಲ. ಪುರದಹಳ್ಳಿ. ಕುರುಬಳ್ಳಿ, ಶಿವಹಳ್ಳಿ, ಚೆನ್ನಹಳ್ಳಿ. ಚೆನ್ನನಹಳ್ಳಿ, ಹಾಂ ನಾವು ಹೇಳಿದ್ವಿ ಚೆನ್ನಹಳ್ಳಿ. ಚೆನ್ನಹಳ್ಳಿ ಚೆನ್ನೈನಲ್ಲಿ ಹೇಳೋದು ಅದೊಂದು ಐತೆ. ಹೌದಾ? ಅಷ್ಟೇ ಹೇಳ್ಬೇಕು ಪಟ ಪಟ. ಕಲ್ಲಹಳ್ಳಿ, ಕಲ್ಲಹಳ್ಳಿ, ಕಲ್ಬರ್ನಹಳ್ಳಿ, ಹೇಳ್ರಿ ಹೇಳ್ರಿ. ಕಮ್ದಳ್ಳಿ, ಕಮ್ದಳ್ಳಿ, ಕಮದಳ್ಳಿ, ಮಾರೇನಹಳ್ಳಿ, ಹೇಳಿವಲ್ಲ. ಮಾರೇನಹಳ್ಳಿ, ಕಲ್ಲಹಳ್ಳಿ, ಕಲ್ಲಹಳ್ಳಿ ಹೆಸರು ಹೇಳಿ. ಗೊತ್ತಿಲ್ಲ ಅಂದ್ರೆ ಹಂಗೆ. ನೀನ್ ಮತ್ತೆ ಆಟ ಸ್ಟಾರ್ಟ್ ಮಾಡ್ದ ನೀನೇ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡಂಗಿಲ್ಲ ಚೀಟಿ ನಾವು ಬರಲ್ಲ ಮೇಲೆ ಹೇಳ್ತೀವಿ. ಅಪ್ಪ ಹಾಂ ಅವ್ರವ್ರು ಹೇಳ್ಬೇಕು. ನಿಂಗೆ ಗೊತ್ತಿರೋ ಹೇಳು. ಅಮ್ಮ ಒಂದ್ ಕಡೆ ಹಿಂಗವ. ನಾನು ಹೋಗಿದ್ದೀನಿ, ಇಲ್ಲಿ ಯಾರು ಇಲ್ಲ ಕಣಮ್ಮ. ಹೇಳಿರೋದು ಚಿಕ್ಕಮಗಳೂರಲ್ಲಿ ಹೇಳಿದ್ದೀನಿ ನಾನು. ಇನ್ನು ಆ ಥರ ಹೋಗಿ ನೋಡು. ಎಷ್ಟವೇ ಇಂಡಿಯಾ ಇದು ಕರ್ನಾಟಕದ. ರಾಮನಹಳ್ಳಿ ಅಂತ ಎಲ್ಲಿ ಹೇಳಿದ್ರಿ? ಅಷ್ಟೇ ಹೇಳ ರಾಮನಹಳ್ಳಿ. ಬಿಡು, ಪಾರ್ಟ್ನರ್ ಆಗಾಡೋಣ ಲಿಶಾ. ನಾನು ನೀನು. ಅದು ಒಬ್ರು ಎಕ್ಸ್ಟ್ರಾ ಆಗ್ತಾರಲ್ಲ. ಜಡ್ಜ್ ನಾನು. ಅವರಿಬ್ರು ನಾವಿಬ್ರು. ಓಕೆನಾ? ಹೇಳಕ್ಕೆ ಹೇಳು. ಹೇಳಪ್ಪ. ನೀವು ಹೇಳ್ಬೇಕು. ಅಲ್ಲ ಕೋರ್ಬಳ್ಳಿ. ಕರ್ಬಳ್ಳಿ. ಸಿಂಗ್ನಾಯಕನಹಳ್ಳಿ. ಇದು ಫಸ್ಟಿಂದನಾ? ಇದು ಬೇಗ ಬೇಗ ಹೇಳ್ಬೇಕು. ನಾವು ಟೈಮ್ ಎಲ್ಲ ಕೊಡಲ್ಲ. ಬೇಗ ನಾವು ಹೇಳಿದ 5 ನಿಮಿಷನೂ ಇಲ್ಲ. ಹೇಳಿದ ತಕ್ಷಣ ಹಂಗೆ ಬಾಯಿಲಿ ಇರಬೇಕು. ಪಶ್ಚಿಮ ಘಟ್ಟ, ಅಮ್ಮನ ಘಟ್ಟ, ಅಪ್ಪನ ಘಟ್ಟ, ಅಣ್ಣನ ಘಟ್ಟ, ಅಜ್ಜಿ ಘಟ್ಟ, ಅಜ್ಜಿ ಘಟ್ಟ, ಅಣ್ಣನ ಘಟ್ಟ, ತಂಗಿ ಘಟ್ಟ. ಅಕ್ಕನ ಘಟ್ಟ. ಹಿಂಗೆ ಹೇಳಿದ್ರೆ ನಾವು ಹಂಗೆ ಹೇಳ್ತೀವಿ. ನೀವು ಅಮ್ಮನ ಘಟ್ಟ ಇದು ಕೇಳಿಬೇಕಾರೆ ಅಪ್ಪನ ಘಟ್ಟ ಐತೆ ನಮ್ಮೂರ ಕಡೆ. ಇಲ್ಲ ನಮ್ಮೂರ ಕಡೆ ಐತೆ ಅಪ್ಪನ ಘಟ್ಟ. ಇಲ್ಲಿ ತೋರಿಸಿ. ನಮ್ಮೂರಿಗೆ ಬರ್ರಿ ನೀವು, ನಾನು ಕರ್ಕೊಂಡು ಹೋಗ್ತೀನಿ. ಮ್ಯಾಪ್ ಮ್ಯಾಪಲ್ಲಿ ಸಿಗಲ್ಲ ಅದು.